ಹಾಯ್ ಗಾಯ್ಸ್, ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ಸೋ ಸಮ್ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಫೈನಲ್ ಆಗಿರೋವರೆಗೂ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಕ್ಯಾಲಿಫೋರ್ನಿಯಾ ಬರೀಟೋಗಿ ಬಂದಿದ್ದೀವಿ. ತುಂಬ ದಿನದ ಮೇಲೆ ಬಂದಿದ್ದು. ಐ ಆಮ್ ವೆರಿ ವೆರಿ ಹ್ಯಾಪಿ. ನಂಗೆ ಇಷ್ಟ ಆಗಿದ್ದ ಫುಡ್ ಎಲ್ಲ ತೊಗೊಂಡು ತಿಂತಾಯಿದ್ದೀನಿ. ಸಖತ್ ಇಷ್ಟ ಆಯಿತು ನನಗೆ. ಬನ್ನಿ ಇವತ್ತಿನ ಒಂದು ದಿನನ ಸೂಪರಾಗಿ ಕಳಿಯೋಣ. ಇದು ಸಕ್ಕತ್ತಾಗಿರುತ್ತೆ. ಒಳಗಡೆ ಚಾಕ್ಲೇಟ್ ಫಿಲ್ಲಿಂಗ್ ಅಂತ ಬಿಸಿ ಇದೆ ಸ್ವಲ್ಪ ನೋಡಿ. ಚಾಕ್ಲೇಟ್ ಫಿಲ್ಲಿಂಗ್ ಮಾಡಿ. ವಾವ್, ಟೇಸ್ಟ್ ಇಟ್. ವಾವ್, ಕ್ಯಾನ್ ಐ ಟೇಸ್ಟ್? ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ನಾನು ಟೇಸ್ಟ್ ಮಾಡಲ ಸ್ವಲ್ಪ? ಹತ್ರ ಇಡ್ರಿ ಪಾಪುಗೆ. ಸೂಪರ್ ಅಂತೆ. ಟ್ರೈ ಮಾಡಿ. ಕ್ರಂಚಿ ಮಾಡಿ. ತಪಾ ಹಾಗೆ ಆಚೆ ಹೋಗಿದ್ವಿ ಗೈಸ್. ನಮ್ಮಮ್ಮ ಇಮಿಡಿಯೇಟಾಗಿ ಕಾಲ್ ಮಾಡಿದ್ರು, ಬನ್ನಿ ಪಾಪ ಎದ್ದೈತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿಂದ ಹಾಗೆ ಎದ್ಬಿಟ್ಟು ಬೌಲೆಲ್ಲ ತೊಗೊಂಡು ಹಾಗೆ ಕಾರಲ್ಲಿ ಇಟ್ಕೊಂಡು ತೊಗೊಂಡು ಹೋದ್ವಿ. ನನಗಂತೂ ಈ ಬರಿಟೋ ಬೌಲ್ ತಿಂತಾಯಿದ್ರೆ ನನಗೆ ಸ್ವರ್ಗ ಗೈಸ್. ನಿಜವಾಗ್ಲೂ ನನಗೇನು ಗೊತ್ತಾ, ಈ ರೀತಿ ಲೈಟ್ ಫುಡ್ಗಳು ನಂಗೆ ತುಂಬ ಇಷ್ಟ ಆಗುತ್ತೆ. ಇಟ್ಸ್ ನಾಟ್ ಜಂಕ್. ನಿಮಗೆ ಕ್ಯಾಲಿಫೋರ್ನಿಯಾ ಬರಿಟೋ ಬಗ್ಗೆ ಗೊತ್ತಿಲ್ಲ ಅಂತಂದರೆ ತಿಳ್ಕೊಳ್ಳಿ ಒಂದ್ಸಲ. ಅದರಲ್ಲಿ ಏನೂ ಇರಲ್ಲ, ವೆಜಿಟೇಬಲ್ಸ್ ಇರುತ್ತೆ, ಚೆನ್ನಾಗಿರುತ್ತೆ. ಆ ರೀತಿ ಕಾಳುಗಳು, ಒಂದು ಸ್ವಲ್ಪ ಲೆಮನ್ ರೈಸ್ ಆ ಥರದ್ದು ಮಿಕ್ಸ್ ಮಾಡಿಬಿಟ್ಟು ಕೊಡ್ತಾರೆ ಅಷ್ಟೇ. ಇಟ್ಸ್ ಕ್ಯಾಲರಿ ಇದನ್ನು ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ಬೋದು ಅಷ್ಟೇ. ಅಷ್ಟು ಚೆನ್ನಾಗಿರುತ್ತೆ ಅದು, ಆಯಿತಾ? ಎಲ್ಲರೂ ತಿಂತಾ ಇರ್ತಾರೆ, ತುಂಬ ಜನ ಅದನ್ನು ತಿಂತಾರೆ. ಇಟ್ಸ್ ನಾಟ್ ಜಂಕ್ ಅಂತಲೇ ಎಲ್ಲರೂ ತಿನ್ನೋದು. ಅಲ್ಲಿಗೆ ಬರೋದು ಯಾರು ಗೊತ್ತಾ, ಜಾಸ್ತಿ ನಾನು ನೋಡ್ದಂಗೆ ಎಲ್ಲ ಜಿಮ್ ಎಲ್ಲ ವರ್ಕೌಟ್ ಮಾಡ್ತಾರಲ್ಲ ಅವರೇ ಅಲ್ಲಿಗೆ ಜಾಸ್ತಿ ಬರೋದು. ಬಿಕಾಸ್ ಇಟ್ಸ್ ಜಸ್ಟ್ ಎ ಹೆಲ್ದಿ ಮೀಲ್ ಅಷ್ಟೇ, ಇನ್ನೇನೂ ಇರೋದಿಲ್ಲ. ಏನು ಬಾಣತಿ ಆಗ್ಬಿಟ್ಟು ಪೆಪ್ಸಿ ಕುಡಿತಾ ಇದ್ದೀರಾ? ನಾನು ಜಸ್ಟ್ ಟೇಸ್ಟ್ ಮಾಡ್ತಿದ್ದೀನಿ ಅಷ್ಟೇ ಗೈಸ್, ನಾನೇನು ಫುಲ್ಲು ಕುಡಿಯೋದಿಲ್ಲ. ಆಮೇಲೆ ಪಾಪುಗೇನು ಶೀತನೂ ಆಗಿಲ್ಲ, ಎಂಥದ್ದು ಆಗಿಲ್ಲ. ಆ್ಯಂಡ್ ಆಲ್ರೆಡಿ ನಾನು ತಣ್ಣೀರೆಲ್ಲ ಕುಡಿತಾ ಇದ್ದೀನಿ, ತಣ್ಣೀರೆಲ್ಲ ಮುಟ್ತಾ ಇದ್ದೀನಿ. ಸೊ ನನಗೇನು ಆ ಥರದ್ದು ಏನು ಪ್ರಾಬ್ಲಮ್ ಇಲ್ಲ, ನಾನು ತಲೆನೂ ಕೆಡಿಸ್ಕೊಳ್ಳೋಲ್ಲ. ಮುಗೀತೀಗ, ಅಲ್ಲಿಂದ ಹೋಗ್ತಾ ಇದ್ದೀವಿ ಮನೆ ಕಡೆ. ಇವಾಗ ಮನೆಗೆ ಹೋಗ್ಬೇಕಾರೆ ಅದೇ ಬೇಗ ಹೋಗಬೇಕಿತ್ತಲ್ಲ, ಹಾಗಾಗಿ ನಾನು ಹಿಂದೆನೇ ಕೂತ್ಕೊಂಡ್ಬಿಟ್ಟೆ. ಸೋಮು ಓಡಿಸ್ಕೊಂಡು ಹೋಗ್ತೀನಿ ಬಾ, ಪಾಪ ಎದ್ದಿದ್ದಾಳಂತೆ. ಅವಳು ಎದ್ದುಬಿಟ್ಟು ಅಳೋಲ್ಲ ಗೈ, ಸುಮ್ಮನೆ ಎದ್ದಿರ್ತಾಳೆ. ಬಟ್ ನಮಗೆ ಒಂಥರ ಮನಸ್ಸಲ್ಲಿ ಅನಿಸ್ತಾ ಇರುತ್ತಲ್ವ, ಪಾಪ ಎದ್ದಿರ್ತಾಳೆ, ಇನ್ನು ಸ್ವಲ್ಪ ಹೊತ್ತಾದರೆ ಹಶ್ವಾಗತ್ತೆ. ಅದೊಂಥರ ಮಗು ಸೈಲೆಂಟ್ ಗೊತ್ತಾ, ಏನೂ ಅಳೋದು ಇಲ್ಲ, ಮಿಲ್ಕ್ ಬೇಕು ಅಂತ ಡಿಮ್ಯಾಂಡು ಮಾಡಲ್ಲ. ನಾನೇ ಟೈಮಿಗೆ ಕೊಡಬೇಕು ಅವಳಿಗೆ. ಅವಳು ಆ ಥರ ಪಾಪು. ಅವಳು ಒಂಥರ ಮಗು ಅಂದರೆ ನಿಜವಾಗ್ಲೂ ನಂಗೆ ಬೇರೆಯವರೆಲ್ಲ ಹೇಳ್ತಾರೆ, ಏನು ಅಳೋದೇ ಇಲ್ಲ, ಏನು ಸೌಂಡೇ ಮಾಡೋ ಅಂತ. ಬಟ್ ಕಿರ್ಚ್ಕೋತಾಳೆ ಅಷ್ಟೇ, ಜೋರಾಗಿ ಕಿರ್ಚ್ಕೋತಾ ಇರ್ತಾಳೆ ನಾರ್ಮಲ್ ಟೈಮಲ್ಲಿ. ಬಟ್ ಗಿಶ್ವು ಆದ್ರೂ ಅಳೋದೇ ಇಲ್ಲ ಗೈಸ್, ಪಾಪಚ್ಚೆ ಅದೊಂಥರ. ನಮ್ಮಮ್ಮ ಅದಕ್ಕೆ ಕರೆದಿದ ತಕ್ಷಣ
ಬಂದ್ವಿ. ಏನಂದರೆ ಮನೆಯಿಂದ ನಾವು ಎಲ್ಲ ಹತ್ರನೇ, ಈವನ್ ಶುದ್ಧ ತಿಂಡಿಗೆ ಹೋಗ್ತೀವಲ್ಲ ಅದೂ ವಿದಿನ್ ನಮಗೆ 2 ಕಿಲೋಮೀಟರ್ಸ್ ಒಳಗೇ, ಜಸ್ಟ್ ಒಂದೇ ರೋಡ್ ಅಷ್ಟೇ. ಹಂಗಾಗಿ ಅಲ್ಲಿ ಹೋಗ್ತೀವಿ. ಅದು ಬಿಟ್ಟರೆ ಕ್ಯಾಲಿಫೋರ್ನಿಯಾ ಬರೀಟೋ ಇಲ್ಲ ಡಾಮಿನೋಸ್ ಸದ್ಯಕ್ಕೆ ಹೋಗೇ ಇಲ್ಲ ಯಾವತ್ತೂ. ನಾವು ಈ ಏರಿಯಾಗೆ ಬಂದಾಗಿಂದ ನಾವು ಡಾಮಿನೋಸ್ಗೆ ಹೋಗಿಲ್ಲ. ಮನೆಗೆ ಏನಾದ್ರು ಬೇಕು ಅಂದರೆ ಮಾತ್ರ ಮನೆಗೆ ಆರ್ಡ್ರ್ ಮಾಡ್ಕೋತೀವಿ ಅಷ್ಟೇ. ಸೊ ಎಲ್ಲ ಇರುತ್ತೆ. ಹಂಗಾಗಿ ಎಲ್ಲ ಹತ್ರನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು. ಆ ಕಡೆ ಮೇನ್ ರೋಡ್ ಕಂಪೇರ್ ಮಾಡಿದ್ರೆ ಕೋಣನಕುಂಟೆ ಕ್ರಾಸ್ ಮಾಡಿಲ್ಲ ಇದುವರೆಗೂ. ಸೊ ಆ ಥರ ನಂದೊಂಥರ ಇದು ನನಗೇನು ಅಂದರೆ ಹತ್ರನೇ ಎಲ್ಲ ಸಿಕ್ಬಿಟ್ಟಿದೆ ನಮ್ಮ ಮನೆ ಹತ್ರ. ಅದೊಂದು ತುಂಬ ಇಷ್ಟ ನನಗೆ ಆ ರೀತಿ. ಸೊ ಬಂದ್ವಿ ನೋಡಿ, ನಾನು ಏನು ಸೇವ್ ಮಾಡ್ಕೊಂಡಿದ್ದೀನಿ ಫೋನಲ್ಲಿ ನಮ್ಮ ಹಸ್ಬೆಂಡ್ ಹೆಸ್ರನ್ನ. ಸೊ ಪಾಪುಗೆ ಒಂಚೂರು ಡಾನ್ಸ್ ಕ್ಲಾಸ್ಗೆ ಕೇಳ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇಲ್ಲಿ ಮೇಲ್ಗಡೆ ಒಂದು ರಿಗಮ ಅಂತ ಒಂದು ಸ್ಟೋರ್ ಇದೆ ಆಯಿತಾ, ಅಲ್ಲಿಗೆ ಬಂದಿದ್ವಿ. ಹೋಗೋಣ ಮೇಲೆ ಬನ್ನಿ. ಕೀಬೋರ್ಡ್ ಕ್ಲಾಸಿಗೆ ನೀನು ಸೇರಿಸು. ಎಷ್ಟನೇ ಫ್ಲೋರ್ ನೋಡಲಿಲ್ಲಲ್ಲ? ಓ ಮಿರರ್ ಇದೆ ಅಂತ. ಇಷ್ಟು ಇಟ್ಕೋಬೇಕು ನಾನು ಯಾವಾಗ ಕ್ಯಾಮ್ರಾ. ಪಾಪುಗೆ ಡಾನ್ಸ್ ಕ್ಲಾಸು ಮತ್ತು ಇನ್ನೊಂದು ಪಿಯಾನ ತರಿಸಿದ್ದಾರೆ ಅವ್ರ ಡ್ಯಾಡಿ ಅವಳಿಗೆ. ದೊಡ್ಡದು ಸಖತ್ತಾಗಿರೋ ಪಿಯಾನ ತರಿಸಿದ್ದಾರೆ. ಅದ್ರದ್ದೊಂದು ಕ್ಲಾಸಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ವಿಚಾರಿಸ್ಕೊಂಡು ಬರೋಣ ಅಂತ ಹೋದ್ರೆ ಅಲ್ಲಿ ಕ್ಲೋಸೇ ಮಾಡ್ಕೊಂಬಿಟ್ಟಿದ್ರು ಗೈಸ್. ಎಲ್ಲ ಇದೆ ಒಂದೇ ಸ್ಟೋರಲ್ಲಿ, ಎಲ್ಲ ಇದೆ ಅಂದರೆ ಎಲ್ಲ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸನ್ನು ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಸಂಗೀತ ಕ್ಲಾಸು, ಯೋಗ ಕ್ಲಾಸು, ಡಾನ್ಸು ಪ್ರತಿಯೊಂದು ಇದೆ. ಸಾಧ್ಯ ಆದರೆ ತಕ್ಷವಿ ಜೊತೆ ನಾನು ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಒಂದು ಆ್ಯಕ್ಟಿವಿಟಿ ಆಗುತ್ತೆ. ಯಾವಾಗಾದ್ರೂ ದಿನದಲ್ಲಿ ಒಂದಿನ ಕೊಡಬೇಕು ಟೈಮ್ ಅಲ್ವಾ. ಸೋಮಗ್ ಆಫೀಸಿಂದ ಕೊಟ್ಟಿರೋದು, US ಇಂದ ಬಂದಿದೆ ಇದು. ಅವ್ರ ಆಫೀಸಿಂದ ಹೊಸ ಪಾಪು ಹುಟ್ಟಿದ್ರೆ ಆಫೀಸ್ ಮೆಂಬರ್ಗೆ ಈ ಥರ ಆ ಮಗುಗೆ ಬ್ಲ್ಯಾಂಕೆಟ್ ಕೊಡ್ತಾರಂತೆ ಆಫೀಸ್ ಕಡೆಯಿಂದ. ಸೋ ಗುಡ್ ಕ್ವಾಲಿಟಿ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ನೋಡಿ, ಎಷ್ಟು ಕೋಸಿಯಾಗಿದೆ. HP, ಐ ಆಮ್ ಎನ್ HP ಬೇಬಿ. ಸೋಮು ಕಂಪನಿ ಕಡೆಯಿಂದ ಕಳಿಸಿರೋದು. ನಾನು ಇದ್ಯಾರಪ್ಪ ಚೆನ್ನೈಯಿಂದ ಬಂದಿದೆ, ಯಾರಿದು ಸೋಮುಗೆ ಯಾರು ಕಳಿಸ್ತಾರೆ ಅಂತ ಅಂದ್ಕೊಂಡೆ. ನೋಡಿದ್ರೆ ಆಮೇಲೆ ಅವ್ರ ಆಫೀಸ್ ಕಡೆಯಿಂದ ಕಳಿಸಿರೋದು. ತುಂಬ ಚೆನ್ನಾಗಿದೆ ಬ್ಲ್ಯಾಂಕೆಟ್ ಅಲ್ಲಮ್ಮ, ಕ್ವಾಲಿಟಿ ಸಕ್ಕತ್ತೈತೆ. ಹೌದು, ಚೆನ್ನಾಗೈತೆ. ಹೌ ಪ್ರೀತಿ ಅಲ್ಲ ಆಫೀಸ್ ಕಡೆಯಿಂದ ಈ ಥರದ್ದು ಒಂದು. ಸೋಮು ನನಗೆ ಯಾರೇ ಕಳಿಸ್ತಾರೆ, ಬಾಂಬ್ ಗಿಮ್ ಕಳಿಸೋರ ನೋಡೆ ಮರೈತಿ ಅಂದರು. ಆಮೇಲೆ ನಾನು ಏನೋ ನಿಮ್ಮ ಹೆಸ್ರಿಗೆ ಬಂದಿದೆ ನೋಡಿ ಅಂತ ಹೇಳ್ಬಿಟ್ಟು ಸೈನ್ ಮಾಡಿಬಿಟ್ಟು ಇಸ್ಕೊಂಡಿದ್ದೆ ಅಷ್ಟೇ. ಚೆನ್ನಾಗಿ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮತ್ತು ಸಖತ್ತಾಗಿದೆ. ಬಸ್ ಬಿಡ್ತಾವ್ರೆ ನಮ್ಮ ಪಾಪು, ಸಣ್ಣ ಪಾಪು. ನಮ್ಮ ಸೋಮು ಆಫೀಸ್ ಇದೆಯಲ್ಲ ಗೈಸ್, ದಿ ಬೆಸ್ಟ್ ಆಫೀಸು ಗೈಸ್ ಅದು ನಿಜಲ್ಲೂ. ಇದು ಅಂತಲೇ ಅಲ್ಲ, ತುಂಬ ಅಂದರೆ ವರ್ಕರ್ಸ್ನ ತುಂಬ ರೆಸ್ಪೆಕ್ಟ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅವ್ರ ಆಫೀಸಲ್ಲಿ ಆಯಿತಾ. ನಾನಂತೂ ಯಾವಾಗಲೂ ಹೇಳ್ತೀನಿ, ಈ ಕಂಪ್ನಿ ಮಾತ್ರ ಯಾವುದೇ ಕಾರಣ ಸೋಮು ಯೂಶ್ವಲಿ ಯಾವ ಕಂಪನಿನೂ ಆ ಥರ ಅಷ್ಟು ಬೇಗ ಸ್ವಿಚ್ ಮಾಡಲ್ಲ. ಜಸ್ಟ್ ಫಾರ್ ಸ್ಯಾಲರಿ ಪರ್ಪಸ್ಸು ಆ ಥರ ಇದು ಮಾಡ್ಕೊಂಡು ಅವ್ರು ಬೇಗ ಸ್ವಿಚ್ ಮಾಡಲ್ಲ. ನಾನಂತೂ ಯಾವಾಗೂ ಹೇಳ್ತಿರ್ತೀನಿ, ಈ ಕಂಪ್ನಿ ಮಾತ್ರ ಬಿಡಬೇಡ್ರಿ ಕಣ್ರಿ ಅಂತ. ಅಷ್ಟು ಚೆಂದ ಇದೆ ಇದು ಇವಾಗ ಅವ್ರು ವರ್ಕ್ ಮಾಡ್ತಾ ಇರೋ ಕಂಪನಿ. ಯಾವಾಗ ಅಂದರೆ ಆಯಿತು, ಜಾಯಿನ್ ಆಗಿಬಿಟ್ಟು 3 ವರ್ಷ ಆಗೇ ಬಿಡ್ತು. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್, ಅಮೇರಿಕಾಯಿಂದ ಬಂದೈತೆ ಬೆಡ್ಶೀಟು. ಚೆನ್ನಾಗಿದೆ, ಕೋಸಿಯಾಗಿದೆ ಪಾಪ. ತಗ ಹೊಚ್ಕ. ಎಷ್ಟು ಚೆನ್ನಾಗೈತೆ ನೋಡು ಪಾಪು, ಕೋಜಿಯಾಗೈತೆ ಕೋಜಿಯಾಗೆ. ಅದು ಯಾರಲ್ಲಿರೋದು? ಯಾರಲ್ಲಿರೋದು? ಹೈಡಿ. ಹಾಯ್ ಗಾಯ್ಸ್. ಸೊ
ಒಂದು ವಿಷಯದ ಬಗ್ಗೆ ನಾನು ಇವತ್ತು ನಿಮ್ಮ ಹತ್ರ ಮಾತಾಡಲೇಬೇಕು. ನೀವೀಗ ತಮ್ಲೈನಲ್ಲಿ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇದು ಕೆಲವೊಬ್ರಿಗೆ ಸೀರಿಯಸ್ ಅಂತ ಅನ್ನಿಸ್ಬೋದು, ಅಥವಾ ಕೆಲವೊಬ್ಬರಿಗೆ ಜಸ್ಟ್ ಇಗ್ನೋರ್ ಇಟ್ ಅಂತ ಅನ್ನಿಸ್ಬೋದು. ಬಟ್ ಲೆಟ್ ಮಿ ಟಾಕ್ ಅಬೌಟ್ ಇಟ್. ಏನಿದು ಅಂತ ಹೇಳಿಬಿಟ್ಟು ನನಗನ್ನಿಸ್ತು ನಾನು ಆ ವಿಷಯನ ಮಾತಾಡಲೇಬೇಕು ನಿಮ್ಮ ಹತ್ರ ಅಂತ ಹೇಳ್ಬಿಟ್ಟು ನಾನು ಇವಾಗ ಈ ವಿಡಿಯೋನ ಮಾಡ್ತಿರೋದು. ಸೊ ಮೊನ್ನೆ ನಾನು ಕ್ಯಾಲಿಫೋರ್ನಿಯಾ ಬರೀಟೋಗೆ ಹೋಗಿದ್ದೆ. ಅಲ್ಲಿ ನಾನೊಂದು ಬೌಲ್ ತೊಗೊಂಡು ನನ್ನ ಪಾಡಿ ನಾನು ತಿಂದ್ಬಿಟ್ಟು ಅದನ್ನು ವೀಡಿಯೋನ ಹಾಕಿದ್ದೀನಿ ನಾನು, ಆಯಿತಾ. ಸೊ ಅದು ಯಾರ್ಯಾರಿಗೆ ಎಲ್ಲೆಲ್ಲಿ ಉರಿತೋ ನನಗಂತೂ ಗೊತ್ತಿಲ್ಲ. ಐ ಸ್ವೇರ್ ಅಷ್ಟೊಂದು ಕೆಟ್ಟದಾಗಿರೋ ಫುಡ್ನ ನಾನು ಏನು ತಿಂದಿದ್ದೀನಿ ನನಗೆ ಗೊತ್ತಿಲ್ಲ. ಐ ಫೆಲ್ಟ್ ಕ್ಯಾಲಿಫೋರ್ನಿಯಾ ಬರೀಟೋದಲ್ಲಿ ಎಲ್ಲನೂ ಮೆಜರ್ಮೆಂಟ್ ಮಾಡಿ ಹಾಕುವಂಥ ಒಂದು ಹೆಲ್ದಿ ಬೌಲ್ ಅದು, ಅರ್ಥ ಆಯ್ತಾ. ಸೊ ನಿಮಗೆ ಅದು ಎಲ್ಲಿ ಯಾರಿಗೇನು ಅಫೆಂಡ್ ಆಯಿತೋ ನನಗೆ ಗೊತ್ತಿಲ್ಲ. ಒಂದಿಬ್ಬರು ಕಮೆಂಟ್ ಮಾಡಿದರು, ಇದ್ಯಾವ ಸೀಮೆ ಬಾಣತನ, ನೀವು ಕೋಕ್ ಕುಡಿತಾ ಇದ್ದೀರಾ, ಪೆಪ್ಸಿ ಕುಡಿತಾ ಇದ್ದೀರಾ, ಈ ಬೌಲ್ ತಿಂತಾ ಇದ್ದೀರಾ, ಇದು ಔಟ್ಸೈಡ್ ಫುಡ್ಡು ಅಂತ ಹೇಳಿಬಿಟ್ಟು ಒಂದಿಬ್ಬರು ಕಮೆಂಟ್ ಮಾಡಿದ್ರಿ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರದ್ದು ಸ್ಕ್ರೀನ್ಶಾಟ್ ತೊಗೊಳ್ಳೋಣ ಅನ್ನೋಷ್ಟರಲ್ಲಿ ನಾನು ಜಸ್ಟು ಏನು ಮಾಡಿದೆ, ಇಗ್ನೋರ್ ಮಾಡಿಬಿಟ್ಟು ಡಿಲೀಟ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ಯೋಚನೆ ಮಾಡಿದೆ ನಾನು, ಓಕೆ ಇವರು ಹೇಳಿರೋದನ್ನು ನಾನು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅವರಿಗೆ ಹೇಳಿದ್ರೆ ಅದು ಅವರಿಗೆ ಅರ್ಥ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡೆ. ಬಟ್ ಸ್ಕ್ರೀನ್ಶಾಟ್ ತೊಗೊಳೋದನ್ನ ಮರ್ತು ಹೋದೆ. ಇಟ್ಸ್ ಓಕೆ. ಅವರು ಹಾಗೆ ಕಮೆಂಟ್ ಹಾಕಿದರು, ಏನಂತ ಹೇಳಿದ್ರೆ, ಇದ್ಯಾವ ಸೀಮೆ ಬಾಣತನ, ನೀವೆಲ್ಲನೂ ತಿಂತಾಯಿದ್ದೀರಾ, ಎಲ್ಲನೂ ಕುಡಿತಾ ಇದ್ದೀರಾ, ಎಲ್ಲ ಕಡೆ ಓಡಾಡ್ತಾ ಇದ್ದೀರಾ, ಇದ್ಯಾವ ಸೀಮೆ ಬಾಣತನ ಅಂತ ಹೇಳಿದರು. ಓಕೆ, ನಿಮ್ಮ ಪ್ರಕಾರ ಯಾವ ಸೀಮೆ ಬಾಣತನ ಹೆಂಗೆ ಮಾಡ್ಕೋಬೇಕು, ನೀವು ಯಾವ ಸೀಮೆಯವರು ನನಗೆ ಕಮೆಂಟ್ ಮಾಡಿ ಹೇಳಿ ನೋಡೋಣ. ನಾನು ನಿಮ್ಮನ್ನು ಎಲ್ಲೂ ಬ್ಲಾಕ್ ಮಾಡಿಲ್ಲ, ನಾನು ನಿಮ್ಮನ್ನು ಎಲ್ಲೂ ಹೈಡ್ ಮಾಡಿಲ್ಲ, ಏನೂ ಮಾಡಿಲ್ಲ. ನಿಮ್ಮ ಕಡೆ ಯಾವ ಸೀಮೆ ಬಾಣತನ ಮಾಡ್ತಾರೆ ಅಂತ ನನಗೆ ಎಕ್ಸ್ಪ್ಲೈನ್ ಮಾಡಿ. ನಮ್ಮ ಕಡೆ ನಾನು ಹಾಕೊಂಡ್ರೆ ನಾನು ಹಿಂಗೆ ಬಾಣತನ ಮಾಡಿಸ್ಕೊಳ್ಳೋದು, ಅರ್ಥ ಆಯ್ತಾ. ಫಸ್ಟ್ ಆಫ್ ಆಲು ಈಗ ಬಾಣತನ ಅಷ್ಟು ನಿಮಗೆ ಕೇರ್ ಇರೋರಾದರೆ ನಿಮಗೆ ಒಂದು ಹೇಳ್ತೀನಿ, ನನಗೆ ಅಷ್ಟು ನಾನು ರೆಸ್ಟ್ ಮಾಡ್ತಾ ಇದ್ದೀನಿ. ನಾನು 3 ತಿಂಗಳಲ್ಲಿ ನಿಮಗೆ ನಾನು ವೀಡಿಯೋ ಹಾಕಿರೋದು ಎಷ್ಟು ಸರಿ ವೀಡಿಯೋ ಹಾಕಿದ್ದೀನಿ. ಪಾಪಗೆ ಇವಾಗ 3 ಮಂತ್ಸ್ ಕಂಪ್ಲೀಟ್ ಆಗಿದೆ. ಸ್ಟಾರ್ಟಿಂಗು ನಾನು ರೆಕಾರ್ಡ್ ಮಾಡಿ ಇಟ್ಕೊಂಡಿರೋ ವೀಡಿಯೋಸ್ಗಳನ್ನ ಬಿಟ್ಟು ಇನ್ ಬಿಟ್ವೀನಲ್ಲಿ ನಾನು ಒಂದೊಂದು ವೀಡಿಯೋಗೂ ಒಂದೊಂದು ವಾರ ಗ್ಯಾಪ್ ತೊಗೊಂಡಿದ್ದೀನಿ. ಒಂದೊಂದು ವೀಡಿಯೋಗೂ ನಾನು ರೆಡಿ ಇದ್ದಿದ್ದು ವೀಡಿಯೋ ಮಾತ್ರ ನಾನು ಅಪ್ಲೋಡ್ ಮಾಡಿದ್ದೀನಿ. ನಂದು ಯಾವುದು ಡೇ ಟು ಡೇ ಲೈಫಿನ ನಿಮಗೆ ಅಪ್ಡೇಟೇ ನಾನು ಮಾಡಿಲ್ಲ. ನೀವು ನನ್ನ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಬಾಣತನ ಮಾಡಿಸ್ಕೊತಿಲ್ಲ, ಇವ್ರು ಹಿಂಗಿದ್ದಾರೆ ಅಂತ. ಜಸ್ಟು ನೀವು ನೋಡೋದು ನನ್ನ ವೀಡಿಯೋಸ್ನ ಒಂದು 15 ನಿಮಿಷ, 15ರಿಂದ ಮ್ಯಾಕ್ಸ್ 20 ನಿಮಿಷದ ಮೇಲೆ ನಾನು ವೀಡಿಯೋನೇ ಮಾಡಲ್ಲ, ಅರ್ಥ ಆಯ್ತಲ್ವಾ. ನಾನು ಮಾಡೋ 20 ನಿಮಿಷ 15 ನಿಮಿಷದ ವೀಡಿಯೋದಲ್ಲಿ ನಂದು ಹೋಲ್ 24 ಅವರ್ಸ್ದು ನಿಮಗೆ ಗೊತ್ತಾ ರೂಟೀನ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ಏನೋ ಗೊತ್ತಿಲ್ಲ ಅಂದಮೇಲೆ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ನಾನು ಜಸ್ಟ್ ಫಾರ್ ವೀಡಿಯೋ ಏನೋ ಒಂದು ಟೇಸ್ಟ್ಗೆ ಅಂತ ಹೇಳ್ಬಿಟ್ಟು ಒಂದು ಸಿಪ್ ತೊಗೊಂಡಿರ್ತೀನಿ, ಅದನ್ನೇ ಒಂದು ದೊಡ್ಡ ಮ್ಯಾಟ್ರಾ. ನನ್ನ ಪಾಡಿ ನಾನು ಏನೋ ತಿನ್ಕೊಳ್ತೀನಿ, ನಾನು ಏನೋ ಮಾಡ್ಕೋತೀನಿ. ಇವಾಗ ನಮ್ಮ ಪಾಪುಗೆ ಶೀತ ಆಯಿತಾ, ಅದಾಯ್ತಾ ಇದಾಯ್ತಾ, ನಿಮಗೆ ಬೇಡ ಅದು. ನಾನು ಏನಾದ್ರು ಈ ಥರ ನಾನೇ ಅಪ್ಡೇಟ್ ಮಾಡ್ತೀನಿ. ನಿಮಗೆ ಯಾಕೆ ಅಷ್ಟೊಂದು ವರಿ ನನ್ನ ಬಗ್ಗೆ, ನನ್ನ ದೇಹದ ಬಗ್ಗೆ ಅಷ್ಟೊಂದು ಯಾಕೆ ವರಿ ನಿಮಗೆ? ಸರಿ ಆಯಿತು, ನೀವು ತುಂಬ ನನಗೆ ಕನ್ಸರ್ನಿಂದನೇ ಹೇಳ್ತಾ ಇದ್ದೀರಾ, ತುಂಬ ಪ್ರೀತಿಯಿಂದನೇ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋಣ. ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಅದೇ ವಿಡಿಯೋದಲ್ಲಿ ಬೇರೆಯವರು ಕಮೆಂಟ್ ಹಾಕಿದ್ದಾರೆ, ಕೋಕ್ ಕುಡಿಬೇಡಿ ದೀಪ, ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಓಕೆ ಶೋರ್, ಥ್ಯಾಂಕ್ ಯು ಅಂತ ಹೇಳಿದ್ದೀನಿ. ಹೇಳೋದಕ್ಕೊಂದು ರೀತಿ ಇರುತ್ತೆ. ಅದನ್ನು ಬಿಟ್ಬಿಟ್ಟು ಏನೋ ಯಾರೋ ಒಬ್ರಿಗೆ ಹೇಳೋ ಥರ ನನಗೆಲ್ಲ ಹೇಳಕ್ಕೆ ಬಂದರೆ ನಾನು ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಗೋವಂಥವಳಂತೂ ಮೊದಲೇ ಅಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮದೇ ಲೆಕ್ಕಕ್ಕೆ ಬರ್ತೀನಪ್ಪ. ಬಾಣತನ ಮಾಡಿಸ್ಕೊತಿಲ್ಲ ನೀವು ಅಂತ ಹೇಳ್ತಿರಲ್ಲ, ನಿಮ್ಮ ಮನೇಲಿ ಯಾರು ನನಗೆ ಬಾಣತನ ಮಾಡೋಕ್ಕೆ 1 ವರ್ಷ ಯಾರು ನಿಮ್ಮ ಮನೇಲಿ ಬಿಗಿಯಾಗಿದ್ದರೆ ನನ್ನ ಕಳಿಸ್ಕೊಡಿ, ನಮ್ಮನೆ ಕಳಿಸ್ಕೊಡಿ. ಮೇಲ್ಗಡೆ ಒಂದು ರೂಮ್ ಇದೆ, ನಾನೇ ರೂಮ್ ಫೆಸಿಲಿಟಿ ಮಾಡಿಕೊಡ್ತೀನಿ. ಬಂದು ಬಿಗಿಯಾಗಿ ಯಾರು ಗಟ್ಟಿಯಾಗಿದ್ದರೆ ನಿಮ್ಮ ಮನೇಲಿ, ಅಥವಾ ನೀವೇ ಕಾಮೆಂಟ್ ಮಾಡಿದ್ದೀರಲ್ಲ ನನಗೆ, ನೀವೇ ನನಗೇನಾದ್ರು ಬಾಣತನ ಮಾಡಂಗಿದ್ರೆ ಎಲ್ಲ ಐಟಮ್ಸ್ ನಾನೇ ಕೊಡಿಸ್ತೀನಿ. ಬಂದು ನನ್ನ 1 ವರ್ಷದವರೆಗೂ ನೋಡ್ಕೊಳ್ಳಿ. ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿಕೊಂಡು ರೆಸ್ಟ್ ಮಾಡಿಕೊಂಡು ಬಾಣತನ ಮಾಡಿಸ್ಕೊತೀನಿ. 3 ಮಂತ್ಸು ನನ್ನ ರೂಮ್ ಬಿಟ್ಟು ನಾನು ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ. ಪಾಪು ವ್ಯಾಕ್ಸಿನೇಷನ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಇಲ್ಲಿ ಹೋಗಿರೋದು ಬಿಟ್ಟರೆ ನಾನು ಎಲ್ಲೂ ಹೋಗಿಲ್ಲ. ಅದು ಹೆಂಗೆ ಹೇಳ್ತೀರಾ ನೀವು ನಾನು ಬಾಣತನ ಮಾಡಿಸ್ಕೊತಿಲ್ಲ, ಏನೂ ಮಾಡ್ಕೊತಿಲ್ಲ ಅಂತ? ಫಸ್ಟ್ ಆಫ್ ಆಲ್ ವೀಡಿಯೋ ಮಾಡಬೇಕಾ ನಾನು ಹಿಂಗಿರ್ತೀನಿ. ಬೇರೆ ಟೈಮಲ್ಲೆಲ್ಲ ನಾನು ಸಾಕ್ಸು ಟೋಪಿ ಎಲ್ಲ ಹಾಕೋತೀನಿ, ಇನ್ಕ್ಲೂಡಿಂಗ್ ನೈಟು ನಾನು ಸ್ವೆಟರು ಕ್ಯಾಪೆಲ್ಲ ಹಾಕ್ಕೊಂಡು ನಾನು ಮಲ್ಕೊಳ್ಳೋದು. ನನ್ನ ಪಾಪು ಹುಟ್ಟಿದ್ದು ಸಮ್ಮರಲ್ಲಿ ನಿಮಗೆ ಹೆಂಗಿರಬೇಕು, ಎಲ್ಲ ಹೊಚ್ಕೊಂಡು ಹಿಂಗೆ ಬೆಡ್ಶೀಟ್ ಹಾಕ್ಕೊಂಡು ಹಂಗಿರ್ಬೇಕಿತ್ತಾ? ಹ್ಯಾವ್ ಸಮ್ ಮಿನಿಮಮ್ ಕಾಮನ್ ಸೆನ್ಸ್. ಯಾವ ಟೈಮಲ್ಲಿ ಹೆಂಗಿರಬೇಕು ಹಂಗಿರ್ತೀನಿ. ಇವಾಗ ತುಂಬ ಚಳಿ ಇದೆ, ಈ ಟೈಮಲ್ಲಿ ನಾನು ಇವಾಗ ಹಿಂಗಿದ್ದೀನಿ, ಪ್ಯಾಕ್ಡಾಗಿರ್ತೀನಿ. ಆಗಿನ ಕಾಲದಲ್ಲಿ ಹಂಗೆಲ್ಲ ಇದ್ದರು, ಅದೆಲ್ಲ ಅವ್ರು ಅವಾಗ ಹಂಗೆ ಫಾಲೋ ಮಾಡಿದ್ದಾರೆ, ಹಿಂಗೆ ಫಾಲೋ ಮಾಡಿದ್ದಾರೆ, ಹಂಗೆ ಹಿಂಗೆ.
ಎಲ್ಲಿ ನಿಮ್ಮ ಮೈಂಡ್ ಎಲ್ಲಿದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಕೆಲವೊಬ್ರು ಹೇಳೋದನ್ನ ಕೇಳಿಸ್ಕೊಳ್ಳಿ ಕೂತ್ಕೊಂಡು. ಆಗಿನ ಕಾಲದಲ್ಲಿ ತಿನ್ನೋಕ್ಕೆ ಅನ್ನ ಇರಲಿಲ್ಲ, ಇನ್ನು ನಿಮಗೆ ಡ್ರೈ ಫ್ರೂಟ್ಸು ಅದು ಇದು ಉಂಡೆ ಅದು ಇದು ಮಾಡ್ಬಿಟ್ಟು ನಿಮಗೆ ಕೊಡ್ತಾ ಇದ್ರಾ? ಅಷ್ಟು ಬಡತನ ಇದ್ದ ಟೈಮ್ ಅದು. ಬಾಣತನ ಹೆಂಗಿತ್ತು ಅವಾಗ ಟೈಮು? ಚಿಕ್ಕ ಚಿಕ್ಕ ಏಜಿಗೆ ಹುಡುಗಿರಿಗೆ ಮದುವೆ ಮಾಡೋರು, 12 ವರ್ಷ 11 ವರ್ಷ, ಅವ್ರಿಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಬಂದು 1 ವರ್ಷದವರೆಗೂ ಇಟ್ಕೊಂಡು ಪಾಪ ಅವ್ರನ್ನ ಟೇಕ್ ಕೇರ್ ಮಾಡಿ ಅವ್ರಿಗೆ ಬಿಸಿ ಬಿಸಿ ನೀರು, ಬಿಸಿ ಬಿಸಿ ಊಟ, ಬಿಸಿ ಬಿಸಿಯಾಗಿ ಏನು ಇರಬೇಕೋ ಬೆಚ್ಚಗಿರಬೇಕು ಬಾಣತಿ ಅಂತ ಹೇಳಿಬಿಟ್ಟು. ಆ ಟೈಮಲ್ಲಿ ಮಳೆಗಾಲ ಹಂಗಿರ್ತಿತ್ತು, ಚಳಿಗಾಲ ಹಂಗಿರ್ತಿತ್ತು. ಈಗ ಏನು ಹಂಗೆಲ್ಲ ಇಲ್ಲ, ಅರ್ಥ ಆಯ್ತಾ? ಏನು ಅವಾಗ ಚಿಕ್ಕ ಚಿಕ್ಕ ಹುಡುಗಿರಿಗೆ ಮದುವೆ ಮಾಡೋರು. ಸೊ ಅವ್ರಿಗೆ ಆಬ್ವಿಯಸ್ಲಿ ಅವ್ರಿಗೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಅವ್ರಿಗೆ 1 ವರ್ಷದವರೆಗೂ ಅವ್ರನ್ನ ನೋಡ್ಕೊಳ್ಳೇಬೇಕಾಗ್ತಿತ್ತು. ಮದುವೆನೇ ಗೊತ್ತಿಲ್ಲದೆ ಇರೋ ಏಜಲ್ಲಿ ಹೋಗ್ಬಿಟ್ಟು ಮಕ್ಕಳು ಮರಿ ಅಂತ 10-11 ಮಕ್ಕಳು ಎತ್ಕೊಂಡಿದ್ದವ್ರಿಗೆ ಆಬ್ವಿಯಸ್ಲಿ ಅವ್ರನ್ನ ಹಂಗೆ ಟೇಕ್ ಕೇರ್ ಮಾಡಬೇಕು, ಮಾಡ್ತಾಯಿದ್ರು. ಇವಾಗೆಲ್ಲ 7 ಕತ್ತೆ ವಯಸ್ಸಾಗಿದೆ ನಮ್ಗಳಿಗೆ, ನಮ್ಮನ್ನು ನೋಡ್ಕೊಳಕ್ಕೆ ಇನ್ನೊಬ್ರು ಬೇಕಾ? ನಮ್ಮ ಮನೇಲಿ ಫಸ್ಟ್ ಆಫ್ ಆಲ್ ನಮ್ಮ ಅಮ್ಮಂಗೆ ನಾನು ಸ್ಟ್ರೆಸ್ ಕೊಡೋಕ್ಕೆ ಇಷ್ಟನೇ ನಾನು ಪಡಲ್ಲ. ನಮ್ಮ ಅಮ್ಮಂಗೆ ಥೈರಾಯ್ಡ್ ಇದೆ, ಶುಗರ್ ಇದೆ, ಅರ್ಥ ಆಯ್ತಾ? ಅವ್ರಿಗೆ ಏಜ್ ಆಗಿದೆ. ಶೀ ಈಸ್ ನಿಯರ್ಲಿ 60-65 ಆಗೋ ಅಂತ ಏಜ್ ಅವರಿಗೆ. ನನಗೆ ಬಾಣ್ತನ ಮಾಡು, ನಂದೆಲ್ಲ ಕೆಲಸ ನೀನೇ ಮಾಡು, ನನ್ನ ಪಾಪು ನೀನೇ ನೋಡ್ಕೋ, ತಕ್ಷಣ ನೀನೇ ನೋಡ್ಕೋ. ಫಸ್ಟ್ ಬಾಣತನ ಅಲ್ಲ ನಂದು, 2ನೇ ಬಾಣತನ ಇದು. 7 ಕತ್ತೆ ವಯಸ್ಸಾಗಿರುತ್ತೆ, ನಮ್ಗಳನ್ನ ನೋಡ್ಕೊಳಕ್ಕೆ ಇನ್ನೊಬ್ರು ಎಲ್ಡರ್ಸ್ನ ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಅವ್ರು ಪ್ರೀತಿಯಿಂದ ಮಾಡ್ತಾರ, ಸರಿ, ಓಕೆ ಫೈನ್, ಮಾಡಲೇಬೇಕು, ನೀನು ಮಾಡು, ಅದು ಮಾಡು, ಇದು ಮಾಡು. ನಾನು ಹಾಗೆಲ್ಲ ಅಲ್ಲ ಗೈಸ್. ನನ್ನ ಕೆಲಸ ಮಾಡ್ಕೊಳಕ್ಕೆ ನಂಗೆ ಶಕ್ತಿ ಇದೆಯಾ? ಫಸ್ಟ್ ಫ್ಯೂ ಮಂತ್ಸು ಅಂದರೆ ಫಸ್ಟು 6 ವೀಕ್ಸ್ವರೆಗೂ ನನಗೆ ನಿಜವಾಗ್ಲೂ ತುಂಬ ಬ್ಯಾಕ್ ಪೇಯ್ನ್ ಇತ್ತು. ಅವಾಗ ನಾನು ಡಿಪೆಂಡ್ ಆದೆ. ಸೋಮು ನಂಗೆ ಹೆಲ್ಪ್ ಮಾಡ್ತಾಯಿದ್ರು, ಅಮ್ಮ ನಂಗೆ ಹೆಲ್ಪ್ ಮಾಡ್ತಾಯಿದ್ರು. ಒಂದು ಸ್ವಲ್ಪ ದಿವಸ ನಮ್ಮ ಅತ್ತೆ ಬಂದರು, ಅರ್ಥ ಆಯ್ತಾ? ಆ ಟೈಮಲ್ಲಿ ನಾನು ಎಷ್ಟು ರೆಸ್ಟ್ ಮಾಡಬೇಕು, 3 ಮಂತ್ಸ್ ನನಗೆ ಎಷ್ಟು ರೆಸ್ಟ್ ಬೇಕು ನನ್ನ ಬಾಡಿಗೆ ಅಂತ ಅನಿಸುತ್ತೋ ನಾನು ಅಷ್ಟು ರೆಸ್ಟ್ ಮಾಡಿದ್ದೀನಿ. ಇವಾಗಲೂ ಮಾಡ್ತಾನೆ ಇದ್ದೀನಿ. ನನ್ನ ರೂಮ್ ಬಿಟ್ಟು ನೀವು ಎಲ್ಲಿ ಬೇರೆ ವೀಡಿಯೋಸ್ಗಳನ್ನ ನೋಡಿದ್ದೀರಾ ಜಾಸ್ತಿ? ನಾನು ಕಿಚನ್ಗೆ ಹೋಗಿದ್ದು ನೋಡಿದ್ದೀರಾ? ನಾನು ಏನಾದರೂ ಕೆಲಸ ಮಾಡಿದ್ದು ನೋಡಿದ್ದೀರಾ? ನಮ್ಮ ಮನೇಲಿ ಮೇಡ್ ಇದ್ದಾರೆ, ಅರ್ಥ ಆಯ್ತಾ? ನನಗೆ ಒಂದು ಲೋಟನೂ ಆ ಕಡೆ ಈ ಕಡೆ ಎತ್ಕೊಂಡು ಹೋಗೋ ಅಂಥ ಕೆಲಸನೂ ಮಾಡದೇ ಇರೋಷ್ಟು ನನಗೆ ಕೇರ್ ಮಾಡ್ತಾರೆ ಸೋಮು ನನ್ನ. ನಮ್ಮಮ್ಮ ಅಡುಗೆ ತಿಂಡಿ ಮತ್ತು ಲಕ್ಷ್ಮಿನೆಲ್ಲ ನೋಡ್ಕೋತಾರೆ. ಅವ್ರವ್ರ ಮನೆ ತೂತುಗಳವ್ರವ್ರಿಗೆ ಗೊತ್ತಿರೋದು ಕಣ್ರಿ. ನೀವೇನು ಅವರಿಗೆ ನೀವು ಬಾಣ್ತನ ಮಾಡ್ಕೊಳ್ಳಿ ಅಂತ ನೀವು ಹೇಳೋದು ಅವಶ್ಯಕತೆ ಇಲ್ಲ. ನನಗೆ ಅರ್ಥನೇ ಆಗಲ್ಲ. ನೀವು ಹೆಂಗೆ ಇನ್ನೊಬ್ಬರು ಫ್ಯಾಮಿಲಿ ಒಳಗೆ ಇಳಿದ್ಬಿಟ್ಟು ನೀವು ಬಗ್ಬಿಟ್ಟು ನೀವು ನೋಡ್ತೀರಾ? ನನಗೆ ಅದು ಅರ್ಥನೇ ಆಗೋದಿಲ್ಲ ನಿಜವಾಗ್ಲೂ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನನಗೆ ಯಾರು ಕಾಮೆಂಟ್ ಮಾಡಿದ್ರು ನಾನು ಅವ್ರಿಗೆ ಮಾತ್ರನೇ ಹೇಳ್ತಾ ಇರೋದು. ನಿಮ್ಮ ಮನೇಲಿ ಮನೆ ತುಂಬ ಜನ ಇದ್ದರೆ ನೀವು ಆರಾಮಾಗಿ ಬಾಣತನ ಮಾಡಿಸ್ಕೊಳ್ಳಿ, ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಬಂದ್ಬಿಟ್ಟು ಕಾಮೆಂಟ್ ಹಾಕಲ್ಲ. ಆದರೆ ನಮ್ಮ ಮನೇಲಿ ನಾವು ಇರೋದೇ 3 ಜನ. ನಮ್ಮ ಅಮ್ಮನ ಮೇಲೆ ನಾನು ಎಲ್ಲ ಪ್ರೆಷರ್ ಹಾಕೋದಕ್ಕಾಗಲ್ಲ. ನಮ್ಮಮ್ಮ ತಕ್ಷಣವೂ ನೋಡಿಕೊಂಡು ನನಗೆ ಅಡುಗೆ ಮಾಡಿಕೊಂಡು, ಅಷ್ಟರಲ್ಲೂ ಪಾಪ 3 ಮಂತ್ಸು ನಾನು ಬರೀ ನಾನ್ ವೆಜ್ಜೇ ತಿಂದಿದ್ದೀನಿ. ನನಗೆ ಗೊತ್ತಾ, ಏಡಿಕಾಯಿ ಇರ್ಬೋದು, ಕಾಲು ಸೂಪ್ ಇರ್ಬೋದು, ಮಟನ್ನು, ಚಿಕನ್. ನನ್ನ ಬಾಡಿಗೆ ನನ್ನ ಬ್ಲಡ್ ಜಾಸ್ತಿ ಆಗೋದಕ್ಕೆ, ನನಗೆ ಏನು ಮಿಲ್ಕ್ ಜಾಸ್ತಿ ಆಗೋದಕ್ಕೆ, ನನ್ನ ಮಗುಗೆ ಏನು ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಮ್ಮಮ್ಮ ನನಗೆ ಮಾಡಿಕೊಟ್ಟಿದ್ದಾರೆ. ಇನ್ನೂ ಎಷ್ಟು ಮಾಡಬೇಕು ನಿಮಗೆ ಅದನ್ನೆಲ್ಲ ನಾನು ತೋರಿಸೇ ಇಲ್ಲ. ಫಸ್ಟ್ ಆಫ್ ಆಲ್ ನನ್ನ ಬಾಣತಿ ಊಟ ತೋರಿಸಿಲ್ಲ, ನನ್ನ ಮಗುದ ರೊಟೀನ್ ತೋರಿಸಿಲ್ಲ, ನಾನು ಅದ್ರ ರಿಲೇಟೆಡ್ ವೀಡಿಯೋಸೇ ಮಾಡಿಲ್ಲ. ನಮ್ಮ ಇದ್ರಲ್ಲಿ ನಾನು ತೋರಿಸಿದಷ್ಟು ನಿಮಗೆ ನಾನು ವೀಡಿಯೋಗಳೇ ಮಾಡಿಲ್ಲ. ನಾನು ಏನು ರೆಗ್ಯುಲರಾಗಿ ಏನೋ ಜಸ್ಟ್ ಹಂಗೆ ಗ್ಲಿಮ್ಸ್ಗಳನ್ನ ತೋರಿಸಿದ್ದೀನಿ ಬಿಟ್ಟರೆ ನನ್ನ ಫುಡ್ ರೋಟೀನ್ ಆಗಲಿ ಇನ್ನೊಂದಾಗಲಿ ನಿಮಗೆ ನಾನು ತೋರಿಸೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಎಲ್ಲದನ್ನು ನಾನು ತೋರಿಸಿರಲ್ಲ ನಿಮಗೆ ವೀಡಿಯೋದಲ್ಲಿ. ನನಗೇನು ನಿಮ್ಗೇನು ಯೂಸ್ ಆಗುತ್ತೆ ಅಂಥದ್ದನ್ನ ಮಾತ್ರ ನಾನು ತೋರಿಸಿರ್ತೀನಿ, ಆಯಿತಾ? ಒಂದು 15-20 ಮಿನಿಟ್ಸಲ್ಲಿ ಎಲ್ಲದೂ ಇರುತ್ತೆ ಅಂತ ನೀವು ಅಂದ್ಕೊಳ್ಳೋದು, ಎಕ್ಸ್ಪೆಕ್ಟ್ ಮಾಡೋದು ನಿಜವಾಗ್ಲೂ ರಾಂಗ್. ಅದು ಬಾಣತಿ ಊಟನ ತೋರಿಸ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಎಲ್ಲೂ ಏನೋ ವೀಡಿಯೋಸ್ಗಳನ್ನ ಮಾಡಿಲ್ಲ. ಅಷ್ಟೋ ದಿನದಿಂದ ಏನೋ ಬಾಯಿ ಚಪ್ಪಲಕ್ಕೆ ಒಂಚೂರು ಏನೋ ಆಚೆಗಿಡೋದು ಅದು ಇದು ತಿಂದುಬಿಟ್ಟು ಆಮೇಲೆ ಒಂದು ಸ್ವಲ್ಪ ಏನೋ ಕುಡ್ದಿದ್ದೀನಿ ಟೇಸ್ಟ್ಗೆ, ಅಷ್ಟಕ್ಕೇನೆ ಅಯ್ಯೋ ಅಂತೀರಪ್ಪ. ಏನದು ಹಂಗೆ ಒಳ್ಳೆ ಇದ್ಯಾ ಸೀಮೆ ಬಾಣ್ತಾನ ಅಂದರೆ ಏನು ಹೇಳಬೇಕು ನನಗೆ ಅರ್ಥನೇ ಆಗಲ್ಲ ನಿಜವಾಗ್ಲೂ. ಐ ಬೆಟ್ ಯು ನೀವು ಯಾರು ನನಗೆ ಕಾಮೆಂಟ್ ಮಾಡಿದ್ದೀರಾ, ನಿಮಗೆ ಓಪನ್ನಾಗೆ ನಾನು ಚಾಲೆಂಜ್ ಮಾಡ್ತೀನಿ. 2 ಮಗುನ ಇಟ್ಕೊಂಡು ನನ್ನಷ್ಟು ಆ್ಯಕ್ಟಿವ್ ಆಗಿದ್ದು ನಂತರ ನೀವು ಎಲ್ಲ ಕೆಲಸದಲ್ಲೂ ನೀವು ತೊಡಗಿಸ್ಕೊಂಡು ನಿಮ್ಮನ್ನು ನೀವು ನನ್ನ ಮುಂದೆ ಬಂದು ನಿಂತ್ಕೊಳ್ಳಿ ನೋಡೋಣ. ನಾನು ಮಾಡೋ ಆ್ಯಕ್ಟಿವಿಟೀಸು, ಐ ಆಮ್ ಸ್ಟಿಲ್ ಅರ್ನಿಂಗ್ ವೆಲ್, ಅದೆಲ್ಲದನ್ನು ನೀವು ಚಾಲೆಂಜ್ ಮಾಡಿಬಿಟ್ಟು ನೀವು ಮಾಡಿ ತೋರಿಸಿ ನೋಡ್ತೀನಿ. ಅವಾಗ ನಾನು ಎಷ್ಟು ಜನ ಕಣ್ಣಾರ ನೋಡಿದ್ದೀನಿ, ಬೆಡ್ಡಿನ ಕೆಳಗಡೆ ಇಳಿಯೋದಿಲ್ಲ ಅವ್ರುಗಳು. ಅಂಥದ್ರಲ್ಲಿ ನಾನು ನಮ್ಮ ಅಮ್ಮಂಗೆ ಸ್ಟ್ರೆಸ್ ಕೊಡ್ದಿರಾ, ನನ್ನ ಪಾಪು ನೋಡ್ಕೊಳ್ಳೋಕ್ಕೂ ನನ್ನ ಹಸ್ಬೆಂಡ್ಗೂ ನಾನು ರಾತ್ರಿನೂ ನಾನು ಎದೊಳ್ಸಲ್ಲ. ಬಿಕಾಸ್ ಅವ್ರು ಬೆಳಗ್ಗೆ ಎದ್ದು ಕೆಲಸ ಮಾಡಬೇಕು. ಅವ್ರು ಕೆಲಸ ಮಾಡಿದ್ರೆ ನನಗೆ ಊಟ.
ಕರೆಕ್ಟ್ ಅಲ್ವಾ? ಬೆಳಗ್ಗೆದ್ದು ಅವ್ರು ಕೆಲಸ ಮಾಡಬೇಕು, ಅವರಿಗೂ ನಾನು ಸ್ಟ್ರೆಸ್ ಕೊಡಲ್ಲ. ನೈಟ್ ನೀನೊಂದು ಸ್ವಲ್ಪ ಹೊತ್ತು ನೋಡ್ಕೊ, ನಾನೊಂದು ಸ್ವಲ್ಪ ಹೊತ್ತು ನೋಡ್ಕೊ, ಅದು ಮಾಡು, ನಮ್ಮಮ್ಮ ನೀನು ಬಾ ನೀನು ನೋಡ್ಕೊ, ನಾವೆಲ್ಲ ಒಂದೇ ರೂಮಲ್ಲಿ ಇರೋಣ, ನೀನೊಂದು ಸ್ವಲ್ಪ ಹೊತ್ತು ನೋಡ್ಕೊ, ನಾನು ಮಲ್ಕೊತೀನಿ, ನಾನು ಆ ಥರನೂ ಹೇಳಲ್ಲ. ನನ್ನ ಮಗುನ ಡೇ ಆ್ಯಂಡ್ ನೈಟ್ ನಾನೇ ನೋಡ್ಕೋತಾ ಇರೋದು. ಲಕ್ಷ್ಮಿನ ಅಮ್ಮ ಟೇಕ್ ಕೇರ್ ಮಾಡ್ತಾರೆ. ಅವಳು ಬಂದ್ರೂ ಕೂಡ ನಾನೇನು ಆಚೆ ತಳ್ಳಲ್ಲ. ಇಲ್ಲಿ ಮಲ್ಕೋತೀನಿ ಅಂದರೆ ಇಲ್ಲೂ ಮಲ್ಕೊ ಅಂತೀನಿ. ಅವಳದು ಸ್ಲೀಪಿಂಗ್ ರೊಟೀನ್ ಬೇರೆ, ನನ್ನ ಪಾಪು ಸ್ಲೀಪಿಂಗ್ ರೊಟೀನ್ ಬೇರೆ. ರೆಸ್ಟ್ಲೆಸ್ ಆಗಿದೆ. ಈ ಎರಡನೇ ಬಾಣತನ ಹೆಂಗಿರುತ್ತೆ ಅಂದರೆ ಇಟ್ ಈಸ್ ಜಸ್ಟ್ ರೆಸ್ಟ್ಲೆಸ್ ಅಷ್ಟೇ. ನಿಮಗೆ ಎಲ್ಲೂ ರೆಸ್ಟ್ ಸಿಗಲ್ಲ, ಏನೂ ಇಲ್ಲ. ಬೆಳಗ್ಗೆ ನನ್ನ ಮಗಳನ್ನ ರೆಡಿ ಮಾಡಬೇಕು, ಅವಳಿಗೆ ಸ್ಕೂಲಿಗೆ ಕಳಿಸ್ಬೇಕು. ಇಷ್ಟರ ಮಧ್ಯ ಏನೋ ಒಂದು ಅಲ್ಲಿ ಇಲ್ಲಿ ಫ್ರೀ ಟೈಮ್ ಸಿಕ್ಕಿದ್ರೆ ಒಂದು ಚೂರು ವಿಡಿಯೋಸ್ ಮಾಡಿಬಿಟ್ಟು ಹಾಕೋಣ, ನಿಮಗೂ ಒಂದು ಮೋಟಿವೇಶನ್ ಇರುತ್ತೆ. ನಾನು ಹೇಳ್ತಿರೋದು ನೀವು ನನ್ನಂಗೆ ಇರಿ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಜಸ್ಟ್ ಆ್ಯಕ್ಟಿವ್. ಅದನ್ನು ಅಪ್ರಿಷಿಯೇಟ್ ಮಾಡಿ ಅಷ್ಟೇ. ನಿಮ್ಮ ಪ್ರಕಾರ ಬಾಣತನ ಹೆಂಗೆ? ಮಫ್ಲರ್ ಕಟ್ಕೊಂಡು ಕತ್ಲೆ ರೂಮಲ್ಲಿ ನೀರು ಕೊಡದೆ, ಊಟ ಕೊಡದೆ, ಅಪ್ಪ ಅಪ್ಪ ಪಾಪ ಅವ್ರು ಒಂದೊಂದನ್ನು ಕೇಳ್ತಾ ಇದ್ರೆ ಕಿವಿಗೆ ತಂಪು ಅನ್ಸುತ್ತೆ. ಆ ಥರ ಹೇಳ್ತೀರಾ ನೀವುಗಳು ಕೆಲವೊಬ್ರು. ಯಾವ ಕಾಲದಲ್ಲಿ ಇದ್ದೀರಾ? ಅಜ್ಜಿದಿರೋ ಆ ಕಾಲದಲ್ಲಿ ಅವಾಗ ಅದು ಬಿಟ್ಬಿಡಿ, ಹೋಯ್ತು. KG ಗಟ್ಟಲೆ ಡ್ರೈ ಫ್ರೂಟ್ಸ್ ತಿಂದಿದ್ದೀನಿ, KG ಗಟ್ಟಲೆ ಮಟನ್, ಚಿಕನ್ನು, ಮೀನು. ನನಗೆ ಏನು ಬೇಕು ದೇಹಕ್ಕೆ ಅದೆಲ್ಲ ನನ್ನ ಗಂಡ ತಂದುಕೊಡ್ತಿದ್ದಾರೆ ನನಗೆ. ಇನ್ನೇನು ತಿನ್ನಬೇಕು, ಇನ್ನೇನು ಮಾಡಬೇಕು? ನನ್ನ ಪ್ರಕಾರ ಬಾಣತನ ಅಂದರೆ ರೆಸ್ಟ್ ಮಾಡೋದು, ಒಳ್ಳೊಳ್ಳೆ ಊಟ ಮಾಡೋದು, ಪ್ರೋಟೀನ್ ಬರುತ್ತೆ ಊಟ ಮಾಡೋದು. ಅಷ್ಟಿಲ್ಲದೆ ನನ್ನ ಮಗಳಿಗೆ ನಾನು 2 ವರ್ಷ ಹಾಲು ಕುಡ್ಸೋಕ್ಕಾಯ್ತಾ? ನಂಗೆ ಯಾರು ಕಾಮೆಂಟ್ ಹಾಕಿರ್ತೀರಾ, ನೀವು ಹೋಗಿ ಫಾರ್ಮುಲಾ ಕೊಡ್ತಾ ಇರ್ತೀರಾ, ನೋಡ್ಕೊಳ್ಳಿ ನೀವು ಫಸ್ಟ್. ಇಟ್ಸ್ ನಾಟ್ ಫನ್ನಿ. ಇವಾಗ ಅವ್ರವ್ರ ಮನೆದು ಅವ್ರವ್ರಿಗೆ ಗೊತ್ತಿರುತ್ತೆ ಅಂದಾಗ ಯು ಶುಡ್ ನಾಟ್ ಡೂ ಇಟ್. ಯಾರು ಪ್ರೆಗ್ನೆಂಟ್ ವಿಮೆನ್ ಇರಲಿ, ಯಾರಾದರೂ ಪೋಸ್ಟ್ ಪಾರ್ಟಮಲ್ಲಿ ಇರಲಿ, ಅವ್ರಿಗೆ ಹೋಗ್ಬಿಟ್ಟು ಹೆಂಗೆ ಬೇಕಂಗೆ ಕಾಮೆಂಟ್ ಮಾಡೋದು ಅದೆಲ್ಲ ಬಿಟ್ಬಿಡಿ. ಏನಕ್ಕೆ ಮಾಡ್ತೀರಾ ಹಂಗೆಲ್ಲ? ಅವಶ್ಯಕತೆ ಇಲ್ಲ. ನಿಮ್ಮ ಮನೇಲಿ ಯಾರು ಇದ್ದರೆ ಅವ್ರನ್ನ ಟೇಕ್ ಕೇರ್ ಮಾಡಿ. ನಾನೇ ಹೇಳ್ತಿದ್ದೀನಲ್ಲ, ನಮ್ಮ ಮನೇಲಿ ಮೇಲ್ಗಡೆ ಒಂದು ರೂಮ್ ಐತೆ, ಬನ್ನಿ. ನಂಗೆ ಬಾಣತನ ಮಾಡೋರು ಯಾರು ಇಷ್ಟ ಇದ್ದರೆ ಬನ್ನಿ. ನಮ್ಮ ಮನೇಲಿ ಆಗಲ್ಲ ಗೈಸ್. ನಮ್ಮ ಮನೇಲಿ ನಮ್ಮ ಅಮ್ಮ ಹಂಗೆ, ನನ್ನ ಗಂಡ, ನಾವೆಲ್ಲರೂ ಆಕ್ಯುಪೈಡ್, ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ. ನಮ್ಮದೇ ಬೇರೆ ಬೇರೆ ಲೋಕದಲ್ಲಿ ನಾವು ಇರ್ತೀವಿ. ನಮ್ಮ ಮನೇಲಿ ಆಗಲ್ಲ. ಮನೇಲಿ ಹಿಂಗೆ ನಾವು ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ಸೊ ಥಿಂಕ್ ಟ್ವೈಸ್. ನನಗೇನಾದ್ರು ಕಾಮೆಂಟ್ ಮಾಡ್ಬೇಕಾರೆ ತುಂಬ ಯೋಚನೆ ಮಾಡಿಬಿಟ್ಟು ಕಾಮೆಂಟ್ ಮಾಡಿ. ಐ ಆಮ್ ನಾಟ್ ಲೈಕ್ ಅದರ್, ಸುಮ್ಮನೆ ಏನೋ ಇಗ್ನೋರ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಡ್ತೀನಿ ಅನ್ನೋ ಥರ ಅಲ್ಲ. ಯಾ ಸೊ ಇದು ಆಗಿತ್ತು ನನ್ನ ಒಂದು ಈ ವಿಷಯ ನಿಮ್ಮ ಹತ್ರ ತಲುಪಿಸ್ಬೇಕಿತ್ತು ನಾನು. ಎನಿಹಾವ್, ಇವ್ರುಗಳು ಕಮೆಂಟ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಒಂದು ಹೇಳ್ತೀನಿ ಕೇಳಿ. ನೀವು ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಅದನ್ನು ತೊಗೊಂಡು ನೀವು ಏನಕ್ಕೆ ಮಾಡ್ತೀರಾ ಅಂತ ಹೇಳಿದ್ರೆ, ಎಷ್ಟೊಂದು ಜನ ಸಿಂಗಲ್ ಆಗಿ ಇರ್ತಾರೆ ಗೈಸ್. ಅಂದರೆ ಬರೀ ಗಂಡ ಹೆಂಡತಿ ಆ ಥರನೇ ಇರ್ತಾರೆ. ನೀವು ಆ ರೀತಿ ಕಮೆಂಟ್ ಮಾಡಿದ ಅವ್ರುಗಳು ನೋಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಓ ಮೈ ಗಾಡ್, ನಾನೇನೋ ನನ್ನ ಬಾಣತನ ನಾನು ಮಾಡ್ಕೊತಿಲ್ವೇನೋ, ನನಗೇನೋ ಪ್ರಾಬ್ಲಮ್ ಆಗ್ಬಿಡುತ್ತೇನೋ, ಫ್ಯೂಚರಲ್ಲಿ ನನಗೆ ಹಾಲು ಏನಾರು ಆಗ್ಬಿಡುತ್ತೇನೋ, ನನ್ನ ಮಗುಗೆ ಹಾಲು ಬರುತ್ತೋ ಇಲ್ವೋ, ನಾನು ಹಿಂಗೆಲ್ಲ ಮಾಡ್ಕೊತಿದ್ದೀನಿ, ತಣ್ಣೀರೆಲ್ಲ ಮುಟ್ತಾ ಇದ್ದೀನಿ. ನಾನು ತಣ್ಣೀರು ಮುಟ್ತಾ ಇದ್ದೀನಿ ಫಸ್ಟ್ ಮಂತಿಂದನೇ. ನನ್ನ ಪಾಪುಗೆ ಟಚ್ವುಡ್ಡು ಕೋಲ್ಡ್ ಏನೂ ಬಂದಿಲ್ಲಪ್ಪ, ನನಗೂ ಬಂದಿಲ್ಲಪ್ಪ. ಬಂದರೂ ಏನು ಕಾಯಿಲೆ ಮನುಷ್ಯಂಗೆ ಬರದೆ ಇನ್ನೇನು ಮರಕ ಬರ್ತದೆ? ಬರಲಿ ಬಿಡ್ರಿ, ಏನೋ ಒಂದು ಆಗುತ್ತೆ, ಆಮೇಲೆ ಹೋಗ್ಲಿ. ನಿಮಗೆ ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗತ್ತೆ ಅಂತೀರ. ಸರಿ ಆಯಿತು, ಬರಲಿ ಬಿಡ್ರಿ, ಯಾವಾಗ ಮುಂದೆನಾದ್ರು ಬರಲಿ ಬಿಡ್ರಿ, ಏನು ತೊಂದರೆ? ಅವ್ರ ನೋವೇನಾದ್ರು, ನನಗಾಗೋ ನೋವೇನಾದ್ರು ನೀವು ತೊಗೊಳ್ಳೋ ಥರ ಇದ್ದೀರಾ? ನಂದೇನಾದ್ರು ಕೈ ಕಾಲು ಮುರಿದೋರು ನಿಮ್ಮ ಕೈಯನ್ನ ತಂದು ಅಂಟಿಸ್ತೀರಾ? ನಂದೇನಾದ್ರು ಕಿಡ್ನಿ ಡ್ಯಾಮೇಜ್ ಆದರೆ ನೀವು ನನಗೆ ಕಿಡ್ನಿ ಡೊನೇಟ್ ಮಾಡ್ತೀರಾ? ಎಂಥದ್ದು ಇಲ್ಲ. ಯಾರು ನೋವು ಯಾರು ತೊಗೊಳಕ್ಕಾಗಲ್ಲ, ಯಾರ್ದು ಏನೋ ಏನೋ ಇದು ಮಾಡ್ಕೊಳಕ್ಕಾಗಲ್ಲ. ಇಟ್ಸ್ ಜಸ್ಟ್ ದೇರ್ ಲೈಫ್ ಅಷ್ಟೇ. ಏನು ಬಂದರೂ ಅದು ಅವರೇ ಅನುಭವಿಸ್ಬೇಕು, ಕರೆಕ್ಟ್ ಅಲ್ವಾ? ಸೊ ಬಿ ಅವೇರ್. ಸುಮ್ಮನೆ ಏನೇನು ನಾನ್ಸೆನ್ಸಾಗಿ ಕಾಮೆಂಟ್ ಮಾಡಬೇಡಿ, ನನ್ನ ಹತ್ರ ಬೈಸ್ಕೋಬೇಡಿ. ಒಳ್ಳೆ ಥರದಲ್ಲಿ ಹೇಳಿದ್ನ ನಾನು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ಕೋತೀನಿ ಗೈಸ್. ನಿಜವಾಗ್ಲೂ ನೀವು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಾನು ಒಳ್ಳೆತನದಲ್ಲಿ ಹೇಳಿದ್ನ ನಿಜವಾಗ್ಲೂ ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕು ನಾನು ಆ ರೀತಿ ವೀಡಿಯೋಸ್ಗಳನ್ನ ಮಾಡ್ಕೊಂಬಂದಿರೋಳು ಇದುವರೆಗೂ. ಅಪ್ರಿಷಿಯೇಟ್ ಮೀ. ಎಷ್ಟು ಆರಾಮಾಗಿ ಆ್ಯಕ್ಟಿವ್ ಆಗಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದರಿಂದ ಇನ್ಸ್ಪಿರೇಷನ್ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಟಾಕಿ, ನನಗೇನು ತೊಂದರೆ ಇಲ್ಲ. ಅದನ್ನು ಬೇರೆಯವರು ನೋಡಿದಾಗ ಪಾಪ ಆ ಚಿಕ್ಕ ಹುಡುಗಿರು, ಒಂದು 20 ವರ್ಷದ ಹುಡುಗಿರೆಲ್ಲ ಮದುವೆ ಆಗಿರ್ತಾರೆ, ಎಲ್ಲೋ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಎಷ್ಟು ಡಿಮೋಟಿವೇಟ್ ಆಗುತ್ತೆ ಗೊತ್ತಾ? ನಾನು ಏನೂ ಮಾಡ್ತಿಲ್ಲ, ನಾನು ಯಾರೂ ನೋಡ್ತಿಲ್ಲ. ಆವಾಗ ಗಂಡ ಹೆಂಡತಿ ಮಧ್ಯೆ ಜಗಳ ಆಡ್ತಾ ಇರ್ತಾರೆ. ನಮ್ಮಮ್ಮ ಇದ್ದೀರ ಹಂಗೆ ಮಾಡಿರೋರು, ನೀನೇನು ಮಾಡ್ತಿಲ್ಲ, ನೀನು ಅದು ತಂದು ಕೊಡ್ತಿಲ್ಲ, ನೀನು ಇದು ತಂದು ಕೊಡ್ತಿಲ್ಲ, ಇದು ತಿನ್ನಲೇಬೇಕಂತೆ, ಇದು ತಿಂದ್ರೇ ಬಾಣ್ತಾನ ಅಂತೆ. ಅವೆಲ್ಲ ಮಾಡಬೇಡಿ. ಅದನ್ನು ಬೇರೆ ಪಾಪ ನೋಡಿದ್ರೆ ನನಗೆ ಎಷ್ಟೊಂದು ಜನ ಕಾಮೆಂಟ್ ನೋಡಿಬಿಟ್ಟು ನನಗೆ ಹೇಳಿದ್ದಾರೆ, ಅಕ್ಕ ನಾನು ಈಗ ತಿಂತಾ ಇಲ್ಲ, ಇದು ಓಕೆನಾ ಅಕ್ಕ, ನಾನು ಇದು ಮಾಡ್ತಾ ಇಲ್ಲ, ಇದು ಓಕೆನಾ, ನನ್ನ ಬೇಬಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ನನಗೇನಾದ್ರು ಪ್ರಾಬ್ಲಮ್ ಆಗುತ್ತಾ ಫ್ಯೂಚರಲ್ಲಿ, ಹಂಗೆ ಹಿಂಗೆ ಅಂತ ಎಷ್ಟು ಟೆನ್ಷನ್ ಮಾಡ್ಕೊತಾರೆ ಗೊತ್ತಾ ಪಾಪ.
ಡೋಂಟ್ ಡೂ ಇಟ್. ಪೋಸ್ಟ್ ಪಾರ್ಟಮಲ್ಲಿರೋರಿಗೆ ಅವ್ರದ್ದು ಹಾರ್ಮೋನ್ಸ್ ತುಂಬ ಚೇಂಜ್ ಆಗ್ತಾ ಇರುತ್ತೆ. ಏನೇನೋ ಹಾಕ್ಬೇಡಿ ಆಯಿತಾ. ದಟ್ಸ್ ಇಟ್ ಫಾರ್ ಟುಡೇ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಬೈ ಗೈಸ್. ನೀವು ಕಾಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ನಿಮ್ಮ ಒಪಿನಿಯನ್ನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ.